ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ಹೊಸ ರೀತಿಯಲ್ಲಿ ಕ್ರೋಶೆ ಡಿಸೈನ್ ತಂದಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲದಾಗಿ ನೋಡಿ, 6 ದಾರವನ್ನು ಆ್ಯಸ್ ಯೂಶುವಲ್ ತೊಗೊಂಡಿರ್ತೀನಿ. ಫಸ್ಟು ಒಂದು ಲಾಕ್ನ ಮಾಡ್ಕೊತೀನಿ. ನೋಡಿ, ಕೈಯಲ್ಲೇ ಹೀಗೆ ರೌಂಡ್ ಮಾಡಿ ನಾನು ಈ 6 ದಾರದಿಂದ ಒಂದು ಲಾಕ್ನ ಮಾಡ್ತಿದ್ದೀನಿ ಚಿಕ್ಕದಾಗಿ. ಇದಕ್ಕೆ ನಾನು ನೀಡಲ್ನ ಸಹಾಯ ತಗೊಂಡು ಲಾಕ್ನ ಟೈಟ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಸರಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಆವಾಗ ಡಿಸೈನ್ ನಿಮಗೆ ಯಾವ ರೀತಿ ಮಾಡೋದು ಕ್ಲಿಯರಾಗಿ ಅರ್ಥ ಆಗುವಂಥದ್ದು. ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ಬೇಗನೆ ಹೋಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟು ನಾನು 8 ಚೈನ್ನ ಹಾಕ್ಕೊತೀನಿ. ಈಗ ಈ ರೀತಿ ಲಾಕ್ ಪಾಯಿಂಟ್ ಆದಮೇಲೆ 8 ಚೈನ್ನ ಮಾಡ್ಕೊತಿದ್ದೀನಿ. ತುಂಬ ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ಚೈನ್ ಈಸಿಯಾಗಿ ಲೂಸ್ ಆಗಿ ಹಾಕ್ಕೊಳ್ಳಿ. ಸ್ವಲ್ಪ ತುಂಬ ಟೈಟ್ ಹಾಕ್ಕೊಂಡ್ರೆ ರಿಂಗ್ ನೀಟಾಗಿ ಬರಲ್ಲ. ನೋಡಿ, ಮೀಡಿಯಮ್ ಅಷ್ಟು ಲೂಸಾಗಿ 8 ಚೈನ್ನ ಹಾಕ್ಕೊಂಡಿದ್ದೀನಿ. ಈ 8 ಚೈನ್ ಹಾಕಿದ್ಮೇಲೆ ಆ ಸ್ಟಾರ್ಟಿಂಗ್ನಲ್ಲಿ ನಾನು ಒಂದು ಚೈನ್ ಹಾಕಿದ್ದೀನಲ್ವ, ಆ ಫಸ್ಟ್ ಚೈನ್ ಗ್ಯಾಪಿಗೆ ಬಂದು ಒಂದು ಚಿಕ್ಕದಾಗಿ ಲಾಗನ್ನು ಮಾಡ್ಕೊತೀನಿ ನಾನು. ನೋಡಿ, ಒಂದು ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಚಿಕ್ಕದಾಗಿ ರಿಂಗ್ ರೀತಿಯಾಗಿ ಕ್ರಿಯೇಟ್ ಆಗಿದೆ. ನೋಡಿ, ಇಲ್ಲಿ ಎಷ್ಟೋ ಥ್ರೆಡ್ಸ್ ನಾನು ಕಟ್ ಮಾಡ್ಕೊತಿದ್ದೀನಿ. ಈಗ ಬ್ಯಾಲೆನ್ಸಿಗೋಸ್ಕರ ಸ್ವಲ್ಪ ಎಷ್ಟೋ ಥ್ರೆಡ್ಸ್ ಇಟ್ಕೊಂಡಿರ್ತೀವಿ ಫಸ್ಟ್ ಚೈನ್ ಕಟ್ಟಬೇಕಾದಾಗ ಅನುಕೂಲ ಆಗಲಿ ಅಂಥೇಳಿ. ಈಗ ಹೆಚ್ಚುವರಿ ಏನು ಥ್ರೆಡ್ಸ್ ಬೇಡ, ಸೊ ಕಟ್ ಮಾಡಿಕೊಂಡೆ. ನೋಡಿ, ನಾನು ಸೂಜಿ ಮೇಲೆ ಒಂದು ದಾರವನ್ನು ತಗೊಂಡು ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಿರೋದು ರಿಂಗ್ ಒಳಗಿಂದ. ಎಷ್ಟೋ ಇರೋ ಥ್ರೆಡ್ಸ್ನೂ ಕೂಡ ಸೇರಿಸಿ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತೀನಿ. ನೋಡಿ, ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಭಾಗದಿಂದ ಪಾಸ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶನ ಇಲ್ಲಿ ಮಾಡ್ಕೊತಿರೋದು. ಇದೇ ರೀತಿ ರಿಂಗ್ ಫುಲ್ಲು ಕಂಪ್ಲೀಟ್ ಆಗೋ ತನಕ ನಾವು ಮಾಡ್ಕೊಬೇಕು. ಹೆಚ್ಚು ಕಮ್ಮಿ 15ರಿಂದ 16 ಹಾಫ್ ಡಬಲ್ ಕ್ರೋಶ ಇಲ್ಲಿ ಮಾಡ್ಕೊಳಕ್ಕೆ ಬರುತ್ತೆ. ಎಸ್, ಇದೇ ರೀತಿ ನೋಡಿ ಫುಲ್ಲು ರಿಂಗ್ನು ಕಂಪ್ಲೀಟ್ ಮಾಡ್ಕೊತ ಬನ್ನಿ. ನೋಡಿ, ಈಗ ನಾನು ಫುಲ್ ರಿಂಗ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ಸ್ಟಾರ್ಟಿಂಗ್ ಹಾಫ್ ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಅದೇ ಪಾಯಿಂಟಿಗೆ ಬಂದು ಒಂದು ಲಾಕ್ನ ಮಾಡ್ಕೊತೀನಿ ನಾನು. ಅಲ್ಲಿ ಅವಾಗ ರಿಂಗ್ ಕಂಪ್ಲೀಟ್ ಆಗುತ್ತೆ ಹಾಫ್ ಡಬಲ್ ಕ್ರೋಶದಿಂದ. ಈ ರೀತಿ ಕಂಪ್ಲೀಟ್ ಆದಮೇಲೆ ನೋಡಿ, ನಾನು 2 ಚೈನ್ನ ಹಾಕ್ಕೊತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ದಾರವನ್ನು ತಗೊಂಡು ಆನಂತರ ನೋಡಿ, ಸ್ಟಾರ್ಟಿಂಗಲ್ಲಿ ಎಲ್ಲಿ ಚೈನ್ ಸ್ಟಾರ್ಟ್ ಮಾಡಿರ್ತೀನೋ ಅದೇ ಪಾಯಿಂಟಿಗೆ ಬಂದು ನಾನು ಡಬಲ್ ಕ್ರೋಶನ ಮಾಡ್ಕೊತೀನಿ. ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶ ಮಾಡ್ತಿಲ್ಲ, ನಾರ್ಮಲಾಗಿ ಡಬಲ್ ಕ್ರೋಶನ ಮಾಡ್ತೀನಿ. ಈ ರಿಂಗ್ ಫುಲ್ಲು ಹಾಗೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಈಗ ಪಕ್ಕದಲ್ಲಿ ಒಂದು ಹೋಲ್ ಇದಲ್ವಾ, ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಬಂದು ಲಾಕ್ ತೊಗೊತಿರೋದು. ಈ ರಿಂಗ್ನಲ್ಲಿ ಏನು ಸ್ಪೆಷಲಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಒಂದು ಚೈನ್ ಗ್ಯಾಪ್ನಲ್ಲಿ ಒಂದು ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ತೊಗೊಂಡಾಗ 2 ಚೈನ್ ಗ್ಯಾಪ್ನಲ್ಲಿ ತೊಗೊತೀನಿ. ನೋಡಿ, 2 ಡಬಲ್ ಕ್ರೋಶನ ಒಂದೇ ಪಾಯಿಂಟ್ನಲ್ಲಿ ಮಾಡ್ತೀನಿ ನಾನು. ನೋಡಿ, ಅಂದರೆ ಏನು ಗೊತ್ತಾ, ಇದು ಚೈನ್ ಗ್ಯಾಪ್ ಇರುತ್ತೆ ಗೊತ್ತಲ್ವೇ, ಇಲ್ಲಿ ಸುಮಾರು ಒಂದು 15 ನಾನು ಹಾಫ್ ಡಬಲ್ ಕ್ರೋಶ ಮಾಡಿರ್ತೀನಲ್ವ, ಅಲ್ಲಿ ಒಂದು ಗ್ಯಾಪ್ನಲ್ಲಿ 2 ಡಬಲ್ ಕ್ರೋಶ ಮತ್ತು ಇನ್ನೊಂದು ಗ್ಯಾಪ್ನಲ್ಲಿ ಒಂದೇ ಡಬಲ್ ಕ್ರೋಶ ಈ ರೀತಿ ಮಾಡ್ತೀನಿ. ಅಂದರೆ ಒಂದು ಬಿಟ್ಟು ಒಂದು ಅಂಥೇಳಿ ಒಂದಕ್ಕೆ 2 ಸರಿ ಡಬಲ್ ಕ್ರೋಶ ಮಾಡ್ತೀನಿ, ಇನ್ನೊಂದಕ್ಕೆ ಒಂದೇ ಸರಿ ಡಬಲ್ ಕ್ರೋಶ ಮಾಡ್ತೀನಿ. ಇದೇ ರೀತಿ ಫುಲ್ಲು ಸರ್ಕಲ್ ಕಂಪ್ಲೀಟ್ ಆಗೋ ತನಕ ಹಾಗೆ ಮಾಡಬೇಕು.
ಸ್ಟೆಪ್ನ ತುಂಬ ಗಮನ ಇಟ್ಟು ನೋಡ್ಕೊಳ್ಳಿ, ಆವಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋಂಥದ್ದು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಡಿಸೈನ್ ತುಂಬ ಈಸಿಯಾಗಿದೆ, ಬಟ್ ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಬೇಗನೆ ಮಾಡ್ಕೊತ ಹೋಗ್ಬೋದು. ಎಸ್, ಇದೇ ರೀತಿ ಫುಲ್ ಸರ್ಕಲ್ ಕೂಡ ಮಾಡ್ಕೊಂಡಿದ್ದೀನಿ ನಾನು. ಸುಮಾರೊಂದು 15 ಡಬಲ್ ಕ್ರೋಶ ಆಗಿತ್ತಲ್ವ ಮೊದಲಿಗೆ. ಅಲ್ಲಿ ಒಂದು ಚೈನ್ ಬಿಟ್ಟು ಒಂದು ಚೈನಿಗೆ, ಅಂದರೆ ಒಂದು ಚೈನಲ್ಲಿ 2 ಡಬಲ್ ಕ್ರೋಶ, ಆಮೇಲೆ ಒಂದು ಚೈನಿಗೆ ಮತ್ತೊಂದು ಕ್ರೋಶ ಅಂತ ಮಾಡಿದ್ದೀನಿ ನಾನು. ನೋಡಿ, ಇಲ್ಲಿ ಹೀಗೆ ಲಾಕ್ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಮತ್ತೊಂದು ಸರ್ಕಲಾಗಿ ಲಾಕ್ ಮಾಡಿ ಟರ್ನ್ ಮಾಡ್ಕೊತಿರೋದು ನಾನು. ಹೀಗೆ ಟರ್ನ್ ಮಾಡ್ಕೊಂಡು ಆದಮೇಲೆ ನೋಡಿ 2 ಚೈನ್ನ ಹಾಕ್ಕೊತೀನಿ. ಈಗ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ದಾರ ತಗೊಂಡು ಸ್ಟಾರ್ಟಿಂಗ್ನಲ್ಲಿ ಚೈನ್ ಮಾಡಿದ್ಮೇಲೆ ಅದೇ ಪಾಯಿಂಟಿಗೆ ಬಂದು ನಾನು ಡಬಲ್ ಕ್ರೋಶನ ಮಾಡ್ಕೊತೀನಿ. ಈಗ ಎಸ್, ನೋಡಿ ನಾವು ಯಾವ ಪಾಯಿಂಟಲ್ಲಿ ಇಲ್ಲಿ ಏನಾಗಿದೆ ಸ್ಪೆಷಲ್ ಅಂದರೆ, ಫಸ್ಟ್ ಇದರಲ್ಲಿ ರೌಂಡ್ ಮಾಡಬೇಕಾದಾಗ ನಾವು ಹಾಫ್ ಡಬಲ್ ಕ್ರೋಶ, ಸೆಕೆಂಡ್ ಲೈನ್ ಮಾಡಬೇಕಾದಾಗ ಒಂದು ಚೈನ್ ಬಿಟ್ಟು ಒಂದು ಚೈನಿಗೆ ನಾನು ಡಬಲ್ ಮತ್ತು ಸಿಂಗಲ್ ಮಾಡಿದ್ದೆ ಡಬಲ್ ಕ್ರೋಶನ. ಬಟ್ ಇಲ್ಲಿ ಹಾಗಲ್ಲ, ಪ್ರತಿಯೊಂದು ಪಾಯಿಂಟ್ ಇದೆಯಲ್ಲ, ಅಂದರೆ ಪ್ರತಿಯೊಂದು ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಡಬಲ್ ಕ್ರೋಶನ 2 ಸರಿ ಮಾಡ್ತಿದ್ದೀನಿ. ಒಂದೊಂದು ಚೈನ್ ಗ್ಯಾಪ್ನಲ್ಲಿ 2 ಸರಿ ಡಬಲ್ ಕ್ರೋಶನ ಮಾಡ್ಕೊತಾ ಹೋಗ್ತಿರೋದು. ನೋಡಿ, ಗಮನ ಇಟ್ಟು ನೋಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಕಾಣುತ್ತೆ ಪಾಯಿಂಟ್ಸ್ ಎಲ್ಲಿದೆ ಅಂಥೇಳಿ. ಆ ಹೋಲ್ ಗ್ಯಾಪ್ ಕಂಡುಬಿಡುತ್ತೆ. ಅದೇ ಹೋಲ್ ಗ್ಯಾಪ್ನಲ್ಲೇ 2 ಸರಿ ಡಬಲ್ ಕ್ರೋಶ ಮಾಡ್ಕೊತಾ ಫುಲ್ ಸರ್ಕಲ್ ಕೂಡ ಇದೇ ರೀತಿ ಕಂಪ್ಲೀಟ್ ಮಾಡ್ತಾ ಬನ್ನಿ. ಆವಾಗ ಡಿಸೈನು ಫುಲ್ ಅಗಲವಾಗಿ ನೀಟಾಗಿ ಬರುತ್ತೆ. ನಿಮಗೆ ಅದು ಸ್ವಲ್ಪ ಅಗಲ ಬರಬೇಕು, ಆವಾಗ ಮಾತ್ರ ನಾವು ಅದನ್ನು ಚಂದ್ರ ರೀತಿಯಲ್ಲಿ ಶೇಪ್ ಮಾಡೋಕ್ಕಾಗತ್ತೆ. ಇದನ್ನು ಮೂನ್ ಡಿಸೈನ್ ಅಂತ ಕೂಡ ಹೇಳ್ತಾರೆ. ನೋಡಿ, ಸೇಮ್ ಗ್ಯಾಪ್ನಲ್ಲೇ ಮಾಡ್ತಾ ಇರೋದು ನಾನು. ಒಂದು ಗ್ಯಾಪ್ನಲ್ಲಿ 2 ಡಬಲ್ ಕ್ರೋಶ ಬರುತ್ತೆ. ಈ ಡಿಸೈನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಆದರೆ ಫಿನಿಶಿಂಗ್ ಆದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನು. ನೋಡಿ, ಹೀಗೆ ಫುಲ್ ರಿಂಗ್ ಆಗಿದೆ. ಆನಂತರ ನೋಡಿ, ನಾನು ಮತ್ತೆ ಸ್ಟಾರ್ಟಿಂಗ್ನಲ್ಲಿ ಡಬಲ್ ಕ್ರೋಶ ಎಲ್ಲಿ ಪಾಯಿಂಟ್ ಮಾಡಿದ್ನೋ ಅದೇ ಪಾಯಿಂಟಿಗೆ ಬಂದು ನಾನಿಲ್ಲಿ ಲಾಕ್ ಮಾಡ್ಕೊತೀನಿ. ಎಸ್, ನೋಡಿ, ಹೀಗೆ ಲಾಕನ್ನು ಮಾಡ್ಕೊತೀನಿ. ಆಮೇಲೆ ಒಂದು ಎಕ್ಸ್ಟ್ರಾ ಥ್ರೆಡ್ಸ್ ಒಂದು 2 ಇಂಚಷ್ಟು ಗ್ಯಾಪ್ ತೊಗೊಂಡು ಕಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪಿಗೋಸ್ಕರ ಮಾಡ್ತಿರೋದು. ಇಲ್ಲಿ ನೋಡಿ, ಈ ಥರ ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯಲ್ವಾ, ಇದಕ್ಕೆ ನಾನು ಮತ್ತೊಂದು ಥ್ರೆಡ್ನ ಆ್ಯಡ್ ಮಾಡ್ಕೊತೀನಿ. ಗ್ರೀನ್ ಕಲರ್ ಥ್ರೆಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಲಾಕ್ ಮಾಡೋದಷ್ಟೇ. ನಾರ್ಮಲ್ ಒಂದು ಲಾಕ್ ಮಾಡಿಕೊಂಡು ನೋಡಿ, ಒಳಭಾಗದಲ್ಲಿ ಲಾಕ್ನ ಹಿಂಬದಿಯಲ್ಲಿ ಬರೋ ಹಾಗೆ ಮಾಡಿ ನೀಡಲ್ನ ಒಳಭಾಗ ಮಾಡಿ ನಾನು ಗ್ರೀನ್ ಥ್ರೆಡ್ನ ಮೇಲ್ಭಾಗಕ್ಕೆ ತಗೊಂಡೆ. ಓಕೆನಾ? ತೊಗೊಂಡಾದಮೇಲೆ ಒಂದು ಲಾಕ್ನ ಮಾಡ್ಕೊತೀನಿ. ಈ ರೀತಿ ಮರ್ಚಿ ಮಾಡೋದ್ರಿಂದ ಶೇಪ್ ಕ್ಲೀನಾಗಿ ಬರುತ್ತೆ. ನೋಡಿ, ಹೀಗೆ ಶೇಪ್ನ ಟರ್ನ್ ಮಾಡ್ಕೊಳ್ಳಿ. ಓಕೆನಾ? ಹೀಗೆ ಟರ್ನ್ ಮಾಡಿಕೊಂಡು ಒಂದೊಂದೇ ಬೀಡ್ಸ್ನ ಆ್ಯಡ್ ಮಾಡ್ಕೊತ ಬನ್ನಿ. ಒಂದು ಬೀಡ್ಸ್ನ ಆ್ಯಡ್ ಮಾಡಾದಮೇಲೆ ನೋಡಿ, ಇಲ್ಲಿ ಚೈನ್ ಗ್ಯಾಪ್ ನೋಡ್ಕೊಂಡು ಮಾಡ್ತಾ ಬನ್ನಿ. 2 ಸೈಡಲ್ಲೂ ಸೇರಿಸಿ ನಾವು ಲಾಕ್ನ ಮಾಡ್ಕೊಬೇಕು. ಆಗ ಅರ್ಧ ಚಂದ್ರಾಕೃತಿ ಕ್ಲೀನಾಗಿ ಬರುತ್ತೆ ಅಂಥೇಳಿ. ನೋಡಿ, ಮತ್ತೊಂದು ಬೀಡ್ಸ್ನ ತೊಗೊತೀನಿ. ಸೇಮ್ ನೋಡಿ, ಚೈನ್ ಗ್ಯಾಪ್ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡಬೇಕು. ಇಲ್ಲಿ ಏನಂತ ಹೇಳಿದ್ರೆ, ನಾವು ಒಂದು ಚೈನ್ ಗ್ಯಾಪ್ನ ಬಿಟ್ಟು ಇನ್ನೊಂದು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊತಿದ್ದೀನಿ ನಾನು. ಗ್ಯಾಪ್ ನೋಡ್ಕೊಳ್ಳಿ. ಅಂದರೆ ಹತ್ತಿರ, ಅಂದರೆ ಒಂದು ಚೈನಿಗೆ ಒಂದೊಂದು ಗ್ಯಾಪಿಗೆ ಒಂದೊಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಹತ್ತಿರ ಆಗಿಬಿಡುತ್ತೆ. ಡಿಸೈನ್ ಅವಾಗ ಕ್ಲಾರಿಟಿ ಕಾಣಲ್ಲ ತುಂಬ ಹತ್ತಿರ ಆಗಿಬಿಟ್ರೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ,
ಒಂದು ಚೈನ್ ಗ್ಯಾಪ್ನ ಬಿಟ್ಟಿದ್ದೀನಿ ನೋಡಿ, ಅಲ್ಲಿ ಆ ಚೈನ್ ಗ್ಯಾಪ್ನ ಕಾಣ್ತಿದೆ ನೋಡಿ, ಅದನ್ನು ಬಿಟ್ಟು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ವ ಅಲ್ಲಿ ನಾನು ಲಾಕ್ ಮಾಡ್ತಿರೋದು. ಇದು 3mm ಬೀಡ್ಸ್ ಆಗಿದೆ, ನಾರ್ಮಲಾಗಿ 3mm ಬರುತ್ತಲ್ವ ಅದು ಸಿಲ್ವರ್ ಬೀಡ್ಸ್ ತೊಗೊಂಡಿರೋದು. ಒಂದು ಚೈನು ಗ್ಯಾಪ್ನ ಬಿಟ್ಟು ಕಂಟಿನ್ಯೂ ಮಾಡ್ತಾ ಹೋಗಿ. ಪ್ರತಿ ಸಲನೂ ಅಷ್ಟೇ ಒಂದು ಚೈನ್ನ ಗ್ಯಾಪ್ನಲ್ಲಿ ಬಿಟ್ಕೊಂಡು ನೆಕ್ಸ್ಟ್ ನಾವು ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ಬೇಕು ಬೀಡ್ಸ್ನ. ಇದೇ ರೀತಿ ಫುಲ್ ಸರ್ಕಲ್ನು ಕೂಡ, ಹಾಫ್ ಸರ್ಕಲ್ಲು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. ಹೀಗೆ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನೋಡಿ ಬೀಡ್ಸ್ ಇಲ್ಲದೆ ಒಂದು ಲಾಕ್ನ ಮಾಡ್ಕೊಬೇಕು. ಲಾಕ್ ಮಾಡಿ ಒಂದು 2 ಚೈನ್ನ ಹಾಕಿ ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯಲ್ವ ಅಲ್ಲಿಗೆ ಡಿಸೈನ್ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಆ ಡಿಸೈನು ಹೀಗೆ ನಾನು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂದ್ಗಡೆ ಅಂಟಿಸ್ಕೊಬೇಕಾಗತ್ತೆ ನೋಡಿ. ಹಿಂಭಾಗದ ಟರ್ನ್ ಮಾಡ್ಕೊಳ್ಳಿ, ಅದು ಯಾವ ಲೈನ್ ಇದೆಯೋ ಕಲರ್ ಇದೆಯೋ ಅಲ್ಲಿಗೆ ಬಂದು ಲಾಕ್ ಮಾಡಿ ಅವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಷ್ಟಾದಮೇಲೆ ನೋಡಿ ನಾವು ಈಗ ಸೀರೆ ಒಂದು ಸೈಡ್ ಭಾಗ ಇರುತ್ತಲ್ವ ಅಲ್ಲಿ ಓಕೆನಾ, ಫಸ್ಟ್ ಈ ಡಿಸೈನ್ ಮಾಡ್ಕೊಳ್ಳಿ, ಆಮೇಲೆ ನಾನು ಅದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಪಾಯಿಂಟಿಗೆ ಬಂದು ಇಲ್ಲಿ ನಾನು ಡಬಲ್ ಲಾಕ್ನ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮಾಡೋವಂಥದ್ದು ನಾನು ಇಲ್ಲಿ ಬಟ್ಟೆ ತೊಗೊಂಡು ಮಾಡ್ತಿರೋದು. ಈ ಪಾಯಿಂಟ್ನಲ್ಲಿ ನಾವು ಡಬಲ್ ಲಾಕ್ನ ಮಾಡ್ಕೊಳ್ಳಿ. ಯಾವುದೇ ಕ್ರೋಶೆ ಡಿಸೈನ್ ಮಾಡಬೇಕಾದ್ರೂ ಡಬಲ್ ಲಾಕ್ ಮಾಡಿ ಸ್ಟಾರ್ಟ್ ಮಾಡಿ. ಆನಂತರ ಸೂಜಿ ಮೇಲೆ ಒಂದು ದಾರವನ್ನು ತೊಗೊಂಡು ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಿದ್ದೀನಿ ಫಸ್ಟು. ನೋಡಿ ಇಲ್ಲಿ ಈ ರೀತಿ ಇಷ್ಟು ಮಾಡ್ಕೊಂಡು ಆದಮೇಲೆ ಬೇಸ್ ಆದಮೇಲೆ ನಾವು ಡಬಲ್ ಕ್ರೋಶನ ಹಾಕೊತ ಬರ್ತೀವಿ. ಒಂದು 3 ಸರಿ ಡಬಲ್ ಕ್ರೋಶನ ಹಾಕೋತೀನಿ ನಾನು, ಅದು ಕಂಬ ಬರುತ್ತಲ್ವ ಆ ರೀತಿ. ನೋಡಿ 3 ರೀತಿ ಆಗಿದೆ ಕ್ರೋಶ. ಇದಾದಮೇಲೆ ನಾನು ಇಲ್ಲೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಿದ್ದೀನಿ, ಸಿಲ್ವರ್ ಕಲರಿಂದು ಬೀಡ್ಸ್ ತೊಗೊಂಡು ಸೂಜಿ ಮೇಲೆ ಒಂದು ದಾರವನ್ನು ತೊಗೊತೀನಿ ಸರಿ. ಆ ನಂತರ ಸ್ವಲ್ಪ ಬೀಡ್ಸ್ ಗ್ಯಾಪ್ ನೋಡಿಕೊಂಡು ಅಲ್ಲಿ ಅದೇ ಪಾಯಿಂಟಿಗೆ ಬರೋ ಹಾಗೆ ನೋಡಿ ಲಾಕ್ ಮಾಡ್ಕೊತಿರೋದು. ಇಲ್ಲಿ ಡಬಲ್ ಕ್ರೋಶ ಕ್ರಿಯೇಟ್ ಆಗಿದೆ. ಒಂದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ನಾನು 3 ಡಬಲ್ ಕ್ರೋಶ ಕ್ರಮನ ಕ್ರಿಯೇಟ್ ಮಾಡ್ತಿದ್ದೀನಿ. ಇಲ್ಲಿ ಮೂರು ಡಬಲ್ ಕ್ರೋಶ ಕಂಬಕ್ಕೆ ಒಂದೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ತಿರೋದು. ಈ ಡಿಸೈನ್ ತುಂಬ ನೀಟಾಗಿ ಹಾಕ್ತಾ ಬನ್ನಿ, ಅಂದರೆ ಎಷ್ಟು ಹತ್ರ ಹಾಕ್ತೀವೋ ಅಷ್ಟು ನೀಟಾಗಿ ಬರುತ್ತೆ ಡಿಸೈನು. ಸ್ವಲ್ಪ ದೂರ ಹಾಕಿಬಿಟ್ರೆ ಅದು ನೀಟಾಗಿ ಕಾಣಲ್ಲ ಫಿನಿಶಿಂಗು, ಮತ್ತು ಮಧ್ಯೆ ಬಟ್ಟೆ ಎಲ್ಲ ಗ್ಯಾಪ್ ಕೂಡ ಕಾಣುತ್ತೆ. ಸೊ ಅದಕ್ಕೆ ಒಂದು 3 ಚೈನ್ ಹಾಕ್ತಿದ್ರು ಕೂಡ ಹತ್ರನೇ ಹಾಕಿ ಚೆನ್ನಾಗಿ ಕಾಣೋಂಗೆ. ಕೆಲವು ಸರಿ ಥ್ರೆಡ್ಸ್ ಕೂಡ ಜಾರ್ ಹೋಗ್ತಿರುತ್ತೆ, ನಾವು ಆದಷ್ಟು ಟೈಟಾಗಿ ಇಟ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬೀಡ್ಸ್ ತಗೊಬೇಕಾಗತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ನಾವು ಥ್ರೆಡ್ನ ಇಟ್ಕೊಳ್ಳಿ, ಆವಾಗ ಲೂಸ್ ಆಗದೆ ನೀಟಾಗಿ ಬರುತ್ತೆ. ಚೈನ್ ಬಿಚ್ಚೋದಾಗ ಮತ್ತೆ ರಿಟರ್ನ್ ಮಾಡ್ತಿದ್ದೀನಿ ನಾನು. 3 ಚೈನ್ನೇ ಹಾಕ್ಕೊಂಡಿರೋದು, ಬಿಚ್ಚೋಗಿದ್ದಕ್ಕೆ ಇನ್ನೊಂದು ಸರಿ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕಾದಾಗ ಸ್ವಲ್ಪ ಟೈಟಾಗಿ ಇಟ್ಕೊಳ್ಳಿ ಥ್ರೆಡ್ಸು, ಇಲ್ಲ ಮಿಸ್ ಆಗಿಬಿಡುತ್ತೆ. ಬೀಡ್ಸ್ನ ತಗೊಂಡಷ್ಟೇ ಮತ್ತೆ ಡಬಲ್ ಕ್ರೋಶನ ನಾನು ಮಾಡ್ಕೊತಿದ್ದೀನಿ. ಇದರಲ್ಲಿ ನಾನು ಈ ಡಿಸೈನಲ್ಲಿ ಫುಲ್ಲು ಕೂಡ ಡಬಲ್ ಕ್ರೋಶನೇ ಹೆಚ್ಚಿಗೆ ಯೂಸ್ ಮಾಡಿರೋದು. ಡಬಲ್ ಕ್ರೋಶ ಎಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಂಬಿಟ್ರೆ ನಿಮಗೆ ಈ ಡಿಸೈನ್ ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ನಾನು ಇವತ್ತು 11mm ನೀಡಲ್ನ ತೊಗೊಂಡಿದ್ದೀನಿ, ಇದೇ ನನಗೆ ತುಂಬ ಕಂಫರ್ಟ್ ಇರೋಂತಹ ನೀಡಲು. ನೋಡಿ ಈ ರೀತಿ ಫುಲ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ನೋಡಿ ಲಾಸ್ಟಲ್ಲಿ 2 ಸರಿ ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ಸ್ನ ನಾನು ಕಟ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಹಿಂದ್ಗಡೆ ಗ್ಲೂ ಹಾಕಿ ಅಪ್ಲೈ ಮಾಡಬೇಕಷ್ಟೆ.
ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಆನಂತರ ನೋಡಿ ನಾನು ಇದಕ್ಕೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು. ಫಸ್ಟ್ ನಾರ್ಮಲ್ 2 ಎಳೆ ದಾರ ತೊಗೊಂಡಿದ್ದೀನಿ. ನಾರ್ಮಲ್ ನೀಡಲ್ನಲ್ಲಿ ಒಂದು ಲಾಕ್ನ ಮಾಡ್ಕೊತಿದ್ದೀನಿ. ಒಂದು ಚೈನ್ ಒಂದು ಕುಚ್ಚು ಕಟ್ಟಿರ್ತೀವಲ್ವ, ಅಂದರೆ ಒಂದು ಮೂನ್ ಶೇಪ್ ಕಟ್ಟಿದ್ದೀನಲ್ವ, ಅದಕ್ಕೆ ಇದಕ್ಕೆ 1-1.5 ಇಂಚ್ ಗ್ಯಾಪ್ ಇಟ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಹತ್ತತ್ರ ಇಟ್ಟಷ್ಟು ಕೂಡ. ಇಲ್ಲಿ ನೋಡಿ ಫಸ್ಟ್ ನಾನು ಒಂದು ಸಿಲ್ವರ್ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ಅಲ್ಲಿ. ಆನಂತರ ನಾನು ಒಂದು ಸಿಲ್ವರ್ ಬೀಡ್ಸ್ನ ಸ್ವಲ್ಪ ದೊಡ್ಡ ಸೈಜಿಂದು ಸ್ವಲ್ಪ ಡಿಸೈನ್ ಇರೋದನ್ನು ಇನ್ಸರ್ಟ್ ಮಾಡ್ಕೊತೀನಿ ಇಲ್ಲಿ. ನೀವು ಬೇಕಾದ್ರೆ ಪ್ಲೈನ್ ಬೀಡ್ಸ್ನೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಬೇರೆ ಯಾವ್ದಾದ್ರು ಇಷ್ಟ ಆಗಿರೋಂತಹ ಬೀಡ್ಸ್ನ ಕೂಡ ಇನ್ಸರ್ಟ್ ಮಾಡ್ಕೊಬೋದು. ಆನಂತರ ನೋಡಿ ನಾನು ಮೂನ್ ಶೇಪ್ ರೆಡಿ ಮಾಡ್ಕೊಂಡಿದ್ನಲ್ವ, ಅದರ ಮಧ್ಯ ಭಾಗದಿಂದ ಸೂಜಿನ ಪಾಸ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಮಧ್ಯ ಭಾಗ ಬರೋ ಹಾಗೆ ನೋಡ್ಕೊಳ್ಳಿ. ಆವಾಗ ನಮಗೆ ಈ ರೌಂಡ್ ಬೀಡ್ಸ್ ಅನ್ನೋದು ಆ ರಿಂಗ್ ಮಾಡಿದ್ದೀವಲ್ಲ ಅಲ್ಲಿಗೆ ಒಂದು ಕರೆಕ್ಟಾಗಿ ಕೂರುತ್ತೆ. ಮಧ್ಯ ಭಾಗಕ್ಕೆ ತಗೊಂಡು ನೋಡಿ ಮತ್ತೆ ರಿಟರ್ನ್ ಸೂಜಿನ ಬೀಡ್ಸ್ ಒಳಭಾಗದಿಂದ ಪಾಸ್ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆಯೋ ಅಲ್ಲಿ ಬಂದು ಲಾಕ್ನ ಮಾಡ್ಕೊತಿದ್ದೀನಿ. ಹೀಗೆ ಹೇಳ್ಕೊಂಡು ಆದಮೇಲೆ ನೋಡಿ ನಾನು ಎರಡೂ ಬದಿಯಿಂದ ಕೂಡ ಒಂದೊಂದ್ಸರಿ ಲಾಕ್ ಮಾಡ್ಕೊತೀನಿ, ಎಲ್ಲಿ ಬಿಚ್ಚಿ ಹೋಗಬಾರ್ದು ಅಂತ ಹೇಳಿ. ರೈಟ್ ಅಂತ ಮತ್ತು ಲೆಫ್ಟ್ ಸೈಡ್ ಎರಡೂ ಕೂಡ ನಾನು ಲಾಕ್ ಮಾಡ್ಕೊತಿದ್ದೀನಿ. ಹೀಗೆ ಲಾಕ್ ಮಾಡ್ಕೊಂಡಿದ್ದರಿಂದ ಸೆಕ್ಯೂರ್ ಆಗಿರುತ್ತೆ. ಫೈನಲಿ ಡಿಸೈನ್ ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಸೀರೆಗೆ ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರಿಪ್ಷನ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.